ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪನವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ ನಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಮಧು ಬಂಗಾರಪ್ಪ ಸರ್, ನೀವು ಬೇರೆ ಕಾರ್ಯಕ್ರಮದಲ್ಲಿ ಹೇಳಿದ ಮಾತು ಅಲ್ಲಿಂದಲೇ ನನ್ನ ಪ್ರಶ್ನೆ ಪ್ರಾರಂಭ ಮಾಡ್ತಿದ್ದೀನಿ. ಯಾರನ್ನಾದ್ರೂ ಹಾಳು ಮಾಡಬೇಕು ಅಂದ್ರೆ ಶಿಕ್ಷಣ ಮಂತ್ರಿ ಮಾಡುವ ಅನ್ನೋ ಒಂದು ಮಾತಿದೆಯಂತ ರಾಜಕೀಯದಲ್ಲಿ. ಸೊ ತಾವು ಶಿಕ್ಷಣ ಸಚಿವರಾದ್ಮೇಲೆ ಹಾಳಾದ್ರೂ ಉದ್ಧಾರ ಆದ್ರು? 100% ಉದ್ಧಾರ ಆಗಿದ್ದೀನಿ ನಾನು ವೈಯಕ್ತಿಕವಾಗಿ. ಅದು ಯಾಕೆ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ, ವಿಶೇಷವಾಗಿ ಶಿಕ್ಷಣ ಇಲಾಖೆ ಅನ್ನೋದು ಬಹಳ ದೊಡ್ಡ ಇಲಾಖೆ ಮತ್ತೆ ಬಹಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ಇಲಾಖೆ. ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತೆ ಸುರ್ಜಾವಾಲ ಅವರು, ಯಾಕೆಂದ್ರೆ ನಮ್ಮ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಕರ್ನಾಟಕ ಆಗ್ತಾರೆ. ನನಗೆ ಇನ್ನು ಯಾವ್ದು ಪೋರ್ಟ್ಫೋಲಿಯೋ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಹೋದಾಗ ಪರ್ಸನಲ್ ಆಗಿ ಹೇಳಿದ್ರು, ಮಧು ಈ ಇಲಾಖೆ ಕೊಡ್ತಾ ಇದ್ದೀನಿ, ಬಹಳ ದೊಡ್ಡ ಇಲಾಖೆ, ಮೊತ್ತನೂ ಕೂಡ ಕಮ್ಮಿ ಜಾಸ್ತಿ ಮತ್ತೆ ಸಮಸ್ಯೆನೂ ಕೂಡ ಹೆಚ್ಚಿದೆ. ಆದ್ರೆ ಇದನ್ನ ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು ನಿನಗೆ, ನೋಡು ನೀನು ವಿಶ್ವಾಸ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲ ಬೇಡ, ಅವನು ಫಸ್ಟ್ ಟೈಮ್ ಮಿನಿಸ್ಟ್ರು, ಯಾಕೆ ತೊಂದರೆ ಕೊಡಬೇಕು ಅಂತ ಹೇಳಿ ಸ್ವಾಭಾವಿಕವಾಗಿ ಒಳ್ಳೆ ಇದ್ ಮಾತಲ್ಲಿ ಹೇಳಿದ್ರು. ಇಲ್ಲ ಕಷ್ಟದನ್ನ ಚೆನ್ನಾಗಿ ನಿಭಾಯಿಸ್ತಾನೆ, ಅವ್ನು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತೆ ಸುರ್ಜೇವಾಲಾ ಸಾಹೇಬರು ಹೇಳಿದ್ಮೇಲೆ ಇಲ್ಲ ಅದನ್ನ ಕೊಡ್ತೀನಿ ಅಂತ. ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ನಂಗೆ ಹೇಳಿದ್ರು, ಮಧು ತುಂಬಾ ವರ್ಷದಿಂದನೂ ಸಾಕಷ್ಟು, ಇದು 30 ವರ್ಷದ್ದು ಇದೇ ನಿನ್ನೆ ಮೊನ್ನೆ ಸಮಸ್ಯೆ ಆಗಿರ್ತಕ್ಕಂಥದ್ದಲ್ಲ, ಅದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ, ಅದೇನು ಅಂತ ಹೇಳಿ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಸೊ ಸಮಸ್ಯೆನ ಏನಾದ್ರು ಮಾಡಿ ಪರಿಹಾರ ಮಾಡಪ್ಪ ಅಂತ ಹೇಳಿ. ಅಂಡ್ ನನಗೂ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು, ಯಾಕೆಂದ್ರೆ ನನಗೆ ಇಲಾಖೆ ಹೊಸ ಇಲಾಖೆ, ಹೊಸ ಅನುಭವ. ಮಿನಿಸ್ಟರ್ ಆಗಿ ನಾನು ಯಾವತ್ತೂ ಕೂಡ ಇರಲಿಲ್ಲ, ಯಾವತ್ತೂ ಕೂಡ ನಾನು ಅಧಿಕಾರದಲ್ಲಿ ಇರಲಿಲ್ಲ. ತಗೊಂಡ್ಮೇಲೆ ನನ್ನ ಇಲಾಖೆಯ ಎಲ್ಲಾ ಅಧಿಕಾರಿಗಳ ಜೊತೆಗೆ ಆಲ್ಮೋಸ್ಟ್ 100 ಡೇಸ್, ವಾರದಲ್ಲಿ ಒಂದು 4 ರಿಂದ 5 ದಿವಸ ದಿನ ಮಧ್ಯಾಹ್ನ 2:30, 3 ಗಂಟೆಯಿಂದ ರಾತ್ರಿ 7, 8, 9, 10 ಗಂಟೆವರೆಗೂ ಕೂಡ ಚರ್ಚೆ ಮಾಡಿ. ಯಾಕೆಂದ್ರೆ ಇಲಾಖೆನೂ ಬಹಳ ಸಿಕ್ಕಾಪಟ್ಟೆ ದೊಡ್ಡ, ಬಟ್ 11 IAS ಆಫೀಸರ್ಸ್ ಬರ್ತಾರೆ, ಬಹಳ ದೊಡ್ಡ ಇಲಾಖೆ. ಅದಾದ್ಮೇಲೆ ಈಗ ಫುಲ್ ಐ ಆಮ್ ವೆರಿ ಹ್ಯಾಪಿ ಆಲ್ಸೋ. ಖುಷಿ ಆಗುತ್ತೆ. ಸಾಮಾನ್ಯವಾಗಿ ಕೊನೆಯಲ್ಲಿ ಕೇಳ್ತಾರೆ, ನಾನು ಪ್ರಾರಂಭದಲ್ಲೇ ಕೇಳ್ತಾ ಇದ್ದೀನಿ, ನೀವು ಶಿಕ್ಷಣ ಸಚಿವರಾಗಿ ನಿಮಗೆ ಎಷ್ಟು ಮಾರ್ಕ್ಸ್ ಕೊಟ್ಕೊಳ್ತೀರಿ ಅಂತ ಹೇಳಿ. ಯಾಕಂದ್ರೆ ಇವಾಗ ಪಾಸಿಂಗ್ ಮಾರ್ಕ್ಸ್ ಬೇರೆ ಕಮ್ಮಿ ಮಾಡ್ಬಿಟ್ಟಿದ್ದೀರಿ, ಜೊತೆಗೆ ನಿಮ್ಮೇಲಿರೋ ಆರೋಪ ಅಂದ್ರೆ ಕ್ವಾಲಿಫಿಕೇಶನ್ ಇಲ್ಲದೆ ಮಂತ್ರಿ ಆಗ್ಬಿಟ್ರು ಅನ್ನೋ ಆರೋಪ. ಇದೆಲ್ಲದರ ನಡುವೆ ಹಾಫ್ ಟರ್ಮ್ ಕಂಪ್ಲೀಟ್ ಆಗಿರುವಾಗ ನಿಮಗೆ ನೀವು ಕೊಟ್ಕೊಳ್ಳುವ ಮಾರ್ಕ್ಸ್, ದೇಶ ಆಳೋರ ಬಗ್ಗೆನೂ ಕೇಳಬೇಕಾಗತ್ತೆ. ಸೊ ನೀವು ಹಂಗೆ ಕೇಳಕ್ ಬರೋದಿಲ್ಲ, ಯಾವಾಗ್ಲೂ ಅಷ್ಟೇ ದೇಶ ಆಳೋರ್ ಬಗ್ಗೆನೂ ಕೇಳಬೇಕು. ಅವ್ರು ಬಂದಾಗ ಅವ್ರಿಗೂ ಕೇಳ್ತೀವಿ, ಶಿಕ್ಷಣ ಸಚಿವರಿದ್ದಾರೆ ಅವ್ರು ಮೋಸ್ಟ್ಲಿ ನಿಮ್ಗೆ ಅಷ್ಟು ಈಸಿಯಾಗಿ ಕೈಗೆ ಸಿಗಲ್ಲ. ನಿಮಗೆ ಸಿಕ್ಕವ್ರಿಗೆ ಕೇಳಿದೀವಿ ಸರ್, ವಿಜೇಂದ್ರ ಅವ್ರಿಗೆ ಕೇಳಿದೀವಿ, ಸಿಕ್ಕಿದ್ರು ಅಮಿತ್ ಶಾ ಅವ್ರ ಕೇಳ್ತೀವಿ. ನಿಮ್ಮ ಉತ್ತರ ನಾನು ಹೇಳೋದು ಜನರಲ್ ಆಗಿ ನಿಮ್ ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟೆ. ಏನಾಗುತ್ತೆ, ಯಾವಾಗ್ಲೂ ಕೂಡ ನನ್ನ ಇಲಾಖೆ ನಾನು ನಡೆಸ್ತೀನ ಅಂತ ಹೇಳಿ. ಈಗ ನಾನು ಫಸ್ಟ್ ನೀವೇನಂದ್ರಿ, ನಾನು ಹೇಳಿದೆ ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತೆ ಸುರ್ಜೇವಾಲಾ ಅವರಿಗೆ ನನ್ನ ಮೇಲೆ ನಂಬಿಕೆ ಇದೆ. ನಾನು ಅವತ್ತೇ ಅರ್ಥ ಮಾಡ್ಕೊಂಡೆ, ಇದು ಬಹಳ ಕಷ್ಟದ ಇಲಾಖೆ, ಚೆನ್ನಾಗಿ ಕೆಲಸ ಮಾಡಬೇಕು. ಎರಡೇ ಕೆಲಸ ನಂಗೆ ಗೊತ್ತಿದ್ದು, ಬೇರೆಯವ್ರ ಸಹಕಾರ ತಗೊಂಡು ನಾನು ಮಾಡಿದೆ. ಮಾರ್ಕ್ಸ್ ನಾನು ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಮಾರ್ಕ್ಸ್ ನಾನು ಕಮ್ಮಿ ಮಾಡಿದ್ದೀನಲ್ಲ, ಫಸ್ಟ್ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 35ರಿಂದ 33ಕ್ಕೆ ತಂದಾಗ ಪಾಸಿಂಗ್ ಮಾಡೋದಕ್ಕೆ ಮಾಡಿದ್ದಲ್ಲ. ನಾನು ನಿಮಗೆ ಕೇಳ್ತೀನಿ, ಬೆಂಗಳೂರಲ್ಲಿ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಅಲ್ಲಿ, ಯಾಕಂದ್ರೆ ನೀವು ಈ ಪ್ರಶ್ನೆ ಕೇಳಿರೋದು ನನಗೊಂದು ಅವಕಾಶ. ಆಕ್ಚುಲಿ ಮಾಧ್ಯಮದವರು ಇದ್ರ ಬಗ್ಗೆ ನಂಗೆ ಚರ್ಚೆ ಮಾಡಿದ್ರೆ ಖುಷಿ ಆಗಿರೋದು. ಯಾರಿದ್ದಾರೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ? ನರ್ಸಸ್ ಮತ್ತೆ ಬ್ರದರ್ಸ್ ಅಂತ ಹೇಳಿ ಕರಿತೀವಲ್ಲ, ಯಾರಿರೋದವರು? ಹೆಚ್ಪಾಲು ಹೊರಗಿನವರಲ್ಲ, ಜಾಸ್ತಿ ಎಲ್ಲಿರೋರು ಕೇರಳ. ಅವ್ರು 30ಕ್ಕೆ SSLC ಪಾಸ್ ಮಾಡಿ ಡಿಪ್ಲೊಮಾನೋ ಏನೋ ಮಾಡಿ ಬಂದು ಇಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಯಾಕೆ ನಮ್ಮ ಮಕ್ಕಳಿಗೆ ಯಾಕೆ ಕೊಡೋದಕ್ಕಾಗೋದಿಲ್ಲ? ಈಗ ಹೊಸ ಕಾನೂನು ಮಾಡಿದೆ, ಸೆಕ್ಯೂರಿಟಿ ಆಫೀಸರ್, ಡ್ರೈವರ್ ನೀವೇನಾಗಬೇಕಂದ್ರೆ SSLC ಸರ್ಟಿಫಿಕೇಟ್ ಬೇಕು. ಯಾಕೆ ನಮ್ಮ ಮಕ್ಕಳಿಗೆ ಕೊಡಬಾರ್ದ? ಹಂಗಳಿದ ತಕ್ಷಣ ಶಿಕ್ಷಣ ಸಚಿವರು ಎಲ್ಲರನ್ನೂ ಡ್ರೈವರ್ ಮಾಡಕ್ ಹೊಂಟಿದ್ದಾರೆ. ಡ್ರೈವರ್ ಅಲ್ಲ ರೀ, ನಮ್ಮವ್ರಿಗೂ ಅವಕಾಶ ಕೊಡಬೇಕು ಅಂತ ಹೇಳಿ. ಅಟ್ಲೀಸ್ಟ್ ನಾನು 33 ಇದೆ, ಕೇರಳ 30, ಈ ನಾರ್ತ್ ಈಸ್ಟ್ ಆಸಾಮ್, ಮಿಜೋರಾಂ ಅಲ್ಲೆಲ್ಲ 30, ರಾಜಸ್ಥಾನ್ 33, ತಮಿಳುನಾಡಲ್ಲಿ ಬೇರೆ ಸಿಸ್ಟಮ್ 35, ಬಟ್ ಬೇರೆ ಸಬ್ಜೆಕ್ಟ್ ಎಲ್ಲ 25 13 ಏನೋ ಇದೆ, ಬೇರೆ ಸಿಸ್ಟಮ್ ಇರುತ್ತೆ. ಯಾವಾಗ್ಲೂ ಕೂಡ ಹಂಗಂದ ತಕ್ಷಣ ನಮ್ಮಲ್ಲಿ ಯಾಕೆ 625 ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಗೊಂಡೇ ಇಲ್ವೇ? ತಗೊಂಡಿದಾರಲ್ಲ. ಹಿಂದಿನ ಸರ್ಕಾರದವ್ರು ಕಾಪಿ ಹೊಡಿಯೋದು ಯಾಕೆ ಬಿಟ್ರು? ನಾ ಬಂದ್ಮೇಲೆ ಒಂದು ತೀಕ್ಷ್ಣವಾಗಿ ನನ್ನ ಮೇಲೆ ಕಂಪ್ಲೇಂಟ್ ಕೂಡ ಬಂತು, ಇವರು ಶಿಕ್ಷಣ ಸಚಿವರು ಬಂದು ಇವನಿಗೆ ಬುದ್ಧಿನೇ ಇಲ್ಲ, ಎಲ್ಲ ಮಕ್ಕಳು 20% ಬಿದ್ದ್ಬಿಡ್ತು ಅಂತ.
ಯಾಕೆ ನಿಮ್ ಮಕ್ಳಿಗೆ ಕಾಪಿ ಹೊಡೆದ್ಬಿಟ್ಟು ಪಾಸ್ ಮಾಡಿಸ್ಬೇಕಾಯ್ತಾ? ನೀವು ಒಪ್ತೀರಾ ಅದನ್ನ? ಮಕ್ಕಳಿಗೆ ಕಾಪಿ ಹೊಡಿಸಬಾರ್ದು. ನನ್ನ ಮಗನಿಗೆ ನಾನು ಹೊಡ್ಸೋದಿಲ್ಲ. ಫೇಲ್ ಆಗಿದೆ ನನ್ನ ಜೀವನದಲ್ಲಿ, ನೋ ಪ್ರಾಬ್ಲಮ್. ಬಟ್ ನಾನು ಈಗ ಹೇಳ್ತಾರಲ್ಲ, ರಾಜಕಾರಣದೊಳಗೆ ಯಾರೊಬ್ಬ ಎಲೆಕ್ಷನ್ ಅಲ್ಲಿ ಫೇಲ್ ಆದ ತಕ್ಷಣ ಅವನು ಕೆಟ್ಟ ಮನುಷ್ಯ ಆಗೋದಿಲ್ಲ, ಪಾಸ್ ಆದವನೆಲ್ಲ ಒಳ್ಳೆಯವನಲ್ಲ. ವಿರೋಧ ಪಕ್ಷ ಇರೋದೇ ವಿರೋಧ ಮಾಡಕ್ಕೆ, ಬಟ್ ಕೆಲ ಶಿಕ್ಷಣ ತಜ್ಞರು ಕೂಡ ಮಾತನಾಡಿರೋದನ್ನ ನೀವು ಗಮನಿಸಿರಬಹುದು. ಅಲ್ಲ, ಒಂದ್ ನಿಮಿಷ, ನೀವು ತಜ್ಞರು ಅಂದ ತಕ್ಷಣ ಫಿಲ್ಟರ್ ಮಾಡ್ಬೇಕಾಗತ್ತೆ. ಅದರಲ್ಲಿ ಬರ್ಗೂರ್ ಅವರು ಶಿಕ್ಷಣ ಸಚಿವರು ಅಂತಾನೆ ತಗೊಳ್ಳೋಣ. ಒಂದ್ ನಿಮಿಷ, ಪ್ರಾಯೋಜಕ ತಜ್ಞರು ಬೇರೆ. ಒಂದ್ ನಿಮಿಷ, ಬರ್ಗೂರ್ ಅವ್ರನ್ನ ಬಿಟ್ಟು ನಾನು ಯಾಕೆ ಅಂತ ಹೇಳ್ತೀನಿ. ಬರ್ಗೂರ್ ಅವ್ರಿಗೆ ಯಾಕೆ ಅಂತ ಮಾಹಿತಿ ಕೊರತೆ ಇತ್ತು, ಅವ್ರಿಗೆ ನಾನು ಕೂಡ ಮಾತಾಡಿದ್ದೀನಿ. ಅವ್ರಿಗೆ ಯಾಕೆ ಮಾಡಿದ್ದೀನಿ, ಅವರು ಕೆಲವು ವಿಚಾರ ಅವ್ರಿಗೆ ಏನಂತ ಹೇಳಿದ್ರೆ, ಈಗ 33 ಮಾಡಿದ ತಕ್ಷಣ ಎಲ್ಲೋ ಕನ್ನಡಕ್ಕೆ ಕಲಿಕೆಗೆ ಕಮ್ಮಿ ಆಗ್ಬಿಡುತ್ತಾ ಅಂತ. 33 ಹಾಗಾದ್ರೆ ಕೇರಳದಲ್ಲೆಲ್ಲ ಮಲಯಾಳಂ ಬಿಟ್ಟುಬಿಟ್ಟಿದಾರ? ಪ್ರಶ್ನೆ ಅದಲ್ಲ ಸರ್. ಪ್ರಶ್ನೆ ಏನಂತಂದ್ರೆ, ಕ್ವಾಲಿಟಿ ಆಫ್ ಎಜುಕೇಶನ್ ನ ಇಂಪ್ರೂವ್ ಮಾಡಕ್ಕೆ ನಿಜವೇ ಫೇಲ್ ಆಗಿ ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ಫೇಲ್ ಆಗಿ ಬ್ಯಾಕ್ಔಟ್ ಆಗೋರ್ನ ತಡೆಯೋ ಪ್ರಯತ್ನ ನಿಜವೇ? ಪೂರ್ತಿ ಕೇಳಿಸ್ಕೊಂಡ್ಬಿಡಿ ಸರ್. ಈ ಪ್ರಶ್ನೆಗೆ ಉತ್ತರ ಬೇಕು. ಕ್ವಾಲಿಟಿ ಆಫ್ ಎಜುಕೇಶನ್ ಇಂಪ್ರೂವ್ ಮಾಡಕ್ಕೆ ಏನ್ ಮಾಡಿದ್ದಾರೆ ಮಧು? ಈ ತೀರ್ಮಾನ ತಗೊಳ್ಬೇಕಾದ್ರೆ ಹೆಂಗ್ ತಗೊಂಡ್ರಿ ಅಂತ ಕೇಳಿ. ನೀವು ಹೆಂಗೆ ತಗೊಂಡು, ಯಾವ್ದಾರದ ಮೇಲೆ ತಗೊಂಡ್ರಿ ಅಂತ ಕೇಳಿ. ಇದನ್ನ ಪಬ್ಲಿಕ್ ಅಲ್ಲಿ ವೋಟಿಂಗ್ ಹಾಕ್ತಿವಿ ಯಾವ್ದೋ ಒಂದು ತೀರ್ಮಾನ ಆಗ್ಬೇಕಾದ್ರೆ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಅಂತ ಬರುತ್ತೆ ದೇಶದಲ್ಲಿ. ಅವ್ರು ನೀವು ಮಾಡಿ ಅಂತ ಕಳಿಸಿದ್ದಾರೆ ರೈಟಿಂಗ್ ಅಲ್ಲಿ. 33 ಮಾಡಬೇಕು, 35 ಅಲ್ಲ, 33 ಮಾಡಬೇಕು ಅಂತ ಹೇಳಿ. ರಿಫಾರ್ಮ್ಸ್ ಅಂತ ಯಾಕೆ ಕರಿತೀರಾ ನೀವು? ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ. ಆಮೇಲೆ ಇದನ್ನ ಪಬ್ಲಿಕ್ ಡೊಮೈನ್ ಅಲ್ಲಿ ಹಾಕಿದ್ವಿ. 33 ಪರವಾಗಿ ಎಷ್ಟು ಜನರು ನೀವು ವೋಟ್ ಹಾಕಿ, 35 ಪರವಾಗಿ ನೀವು ವೋಟ್ ಹಾಕಿ, 33 ಪರವಾಗಿ 708 ಬಂತು. 708, 709. 35 ಪರವಾಗಿ ಬರೀ 8 ಬಂತು. ಒಬ್ಬ ಶಿಕ್ಷಣ ಸಚಿವ ಏನ್ ಮಾಡ್ಬೇಕು? ಇದು ಬೇರೆ ಲೆಕ್ಕ ಹೇಳ್ಕೊಡ್ಬೇಕಾ ನಿಮಗೆ? ತೀರ್ಮಾನ ಮಾಡಿದ್ ಸರಿನಾ ತಪ್ಪ? ನಾನೆಲ್ಲ ಮಾಡಿದ್ದು. ಜನರ ಅಭಿಪ್ರಾಯವನ್ನು ತಗೊಳ್ತಾರೆ. ದೇ ಆರ್ ಆಲ್ ಪ್ರಾಯೋಜಿತ. ಇದನ್ನ ಸ್ವಾಗತ ಮಾಡಿದವ್ರದೇ ಮಾತು ಸರ್. ನನ್ನ ಪ್ರಶ್ನೆ ಕೇಳಿ ಕೊಟ್ಟಿದ್ದು ವಿರೋಧ ಮಾಡಿದವರಲ್ಲ. 33% ಅನ್ನ ಮಾಡಿದನ್ನ ಸ್ವಾಗತ ಮಾಡಿ ಅವ್ರು ಮತ್ತೊಂದು ಆಕಾಂಕ್ಷೆ ಅಥವಾ ಅಪೇಕ್ಷೆ, ನಿರೀಕ್ಷೆ ಏನಾದ್ರೂ ಹೇಳಿ ಅದನ್ನ. ಶಿಕ್ಷಣ ಇಲಾಖೆಯಿಂದ ಏನು ಅಂತಂದ್ರೆ, ಆಯ್ತು ನೀವು ಪಾಸ್ ಮಾಡುವವರ ಸಂಖ್ಯೆ ಹೆಚ್ಚು ಮಾಡ್ತಿದ್ದೀರಿ, ಹಾಗೇನೆ ಕ್ವಾಲಿಟಿ ಆಫ್ ಎಜುಕೇಶನ್ ಬಗ್ಗೆನೂ, ಕ್ವಾಲಿಟಿ ಆಫ್ ಅಂದ್ರೆ ಫೇಲೇ ಆಗದೆ ಇರೋ ರೀತಿಯಲ್ಲಿ ಶಿಕ್ಷಣ ಕೊಡೋದು ಹೇಗೆ, ಇದ್ರ ಬಗ್ಗೆನೂ ಶಿಕ್ಷಣ ಇಲಾಖೆ ಗಮನ ಕೊಡಬೇಕು. ಅದನ್ನ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡಬೇಕು. 33 ಮಾಡೋದೇನು ಅಂದ್ರೆ, ನಮ್ಮ ಕನ್ನಡಿಗರಿಗೆ ಅವಕಾಶಗಳು ಇಲ್ಲಿ ಕೊಡಬೇಕು. ನೀವು ಯಾವ್ದಾದ್ರು ಸಾಫ್ಟ್ವೇರ್ ಇದಕ್ಕೆ ಹೋಗಿ, ವೈಟ್ ಫೀಲ್ಡ್ ಈ ಕಡೆ ಭಾಗದಲ್ಲಿ ಎಲ್ಲರೂ ಕೂಡ ನಾರ್ತ್ ಇಂಡಿಯನ್ಸ್ ಇರಬಾರ್ದು ಅಂತ ಹೇಳಲ್ಲ. ಅವರೆಲ್ಲ ನಮ್ಮ ದೇಶದ ಪ್ರಜೆ, ನನಗೆ ಗೊತ್ತಿದೆ. ಅವರು ಕೂಡ ಒಳ್ಳೆ ಮನುಷ್ಯರೇ. ಅವರಿಗೂ ಪಾಪ ಅವಕಾಶ ಅಲ್ಲಿ ಸಿಗಲ್ಲ ಅಂತ ಹೇಳಿ ಇಲ್ಲಿ ಬರ್ತಾರೆ. ಬಟ್ ಇಲ್ಲಿರೋರ್ ಕತೆ ಏನು? ಯಾರು ಸೆಕ್ಯೂರಿಟಿ ಗಾರ್ಡ್ ನ ನೀವು ಕನ್ನಡಿಗರನ್ನ ನೋಡ್ತೀರಾ ನೀವು? ಅವ್ರಿಗೆ ಯಾಕೆ ಆಗ್ಬಾರ್ದಮ್ಮ? ಒಬ್ಬ ವ್ಯಕ್ತಿ ಒಂದು ಕೆಲಸ ಸಿಕ್ಕರೆ ಅವ್ರ ಹೆಂಡತಿ, ಮಕ್ಕಳು, ಒಂದು PF ಸಿಗುತ್ತೆ, ಮೆಡಿಕಲ್ ರಿಲೀಫ್ ಸಿಗುತ್ತೆ. ಯಾಕೆ ಅವರೆಲ್ಲ ಜೀವನ ಮಾಡಬಾರ್ದಾ? ಎಲ್ಲರಿಗೂ ಕೂಡ ಮನವಿ ಮಾಡ್ತೀನಿ. ಇಲ್ಲಿ ಮೋಸ್ಟ್ಲಿ ಅವರಿಗೆ ಪ್ರಶ್ನೆ ಕೇಳಂತ ಒಂದು ಆಸೆಗಳಿತ್ತೇನೋ, ನೀವು ಆಗ್ಲೇ ಕೇಳ್ಬಿಟ್ಟಿದ್ದೀರಿ. ಅವಕಾಶಗಳ ಕೆಲಸಕ್ಕೆ ಅವಕಾಶಗಳ ಕೊರತೆ ಮೇಲೆ ನಮ್ಮವ್ರಿಗೆ ಸಿಗ್ತಾ ಇಲ್ಲಲ್ಲ ಅಂತ ಹೇಳಿ. ನಾನು ಇದನ್ನ ಬೇಗ ನ್ಯಾಷನಲ್ ಅಲ್ಲಿ ಹೇಳ್ಬೋದು, 2 ಕೋಟಿ ಕೆಲಸ ಕೊಟ್ಬಿಟ್ಟು. ನಾನು ಅದಕ್ಕೆ ಹೋಲ್ಸಲ್ಲ. ನಮಗೆ ಅಧಿಕಾರ ಕೊಟ್ಟಿದ್ದೀರಲ್ಲ ನೀವು, ನಾನು ಏನ್ ಮಾಡಬೇಕು ನಾ ಆ ಕೆಲಸವನ್ನ ಮಾಡೋಣ. ನಮ್ಮವ್ರಿಗೂ ಕೂಡ ಶಿವಮೊಗ್ಗದಲ್ಲಿ ಬೇರೆ ರಾಜ್ಯದವರೇ ಇರೋದು, ನರ್ಸಸ್ಸು ಮತ್ತೆ ಕೆಲವರೆಲ್ಲ ಸೆಕ್ಯೂರಿಟಿ ಅವರೆಲ್ಲ. ನಮ್ಮವ್ರಿಗೂ ಅವಕಾಶ ಕೊಡಬೇಕು. ರೈತರ ಮಕ್ಕಳು ಕೂಡ 10ನೇ ಕ್ಲಾಸ್ ಪಾಸ್ ಆಗಿ ಏನೋ ಒಂದು ಅವ್ರ ಜೀವನಕ್ಕೆ ಬದುಕ್ತಾರೆ ಅಂತ ಹೇಳಿ ಆ ನಿಟ್ಟಿನ ಮೇಲೆ ಮಾಡಿದ್ದೆ ಹೊರತು ಬೇರೆ ತರದಲ್ಲ. ಬಟ್ ಕ್ವಾಲಿಟಿ ಆಫ್ ಎಜುಕೇಶನ್ ಎಸ್ ತುಂಬಾ ಇಂಪ್ರೂವ್ ಆಗಿದೆ, ಇಂಪ್ರೂವ್ ಮಾಡ್ತಾ ಇದೀವಿ. ಕ್ವಾಲಿಟಿ ಆಫ್ ಎಜುಕೇಶನ್ ಬರಬೇಕಂದ್ರೆ ನೀವು ಸ್ಕೂಲಿಗೆ ಹೋಗ್ತೀರಾ, ಈಗ ದೇವಸ್ಥಾನಕ್ಕೆ ಹೋಗ್ತೀರಾ, ದೇವರ ನಿಮಗೆ ಪೂಜೆ ಮಾಡ್ತಾರ ಇಲ್ಲ ಪೂಜಾರ್ ಮಾಡ್ತಾರಾ? ಪೂಜಾರ್ ತಾನೇ ಮಾಡೋದು. ಶಾಲೆಗೆ ಹೋಗ್ತೀರಾ, ಯಾರು ಪಾಠ ಹೇಳ್ಕೊಡೋದು? ಪಾಠ ಹೇಳ್ಕೊಡೋದು ಶಿಕ್ಷಕ. ಇಷ್ಟು ವರ್ಷ ರಿಕ್ರೂಟ್ಮೆಂಟ್ ಮಾಡಿಲ್ಲ. ನೀವು ಶಾಲೆಗೆ ಹೋಗ್ತೀರಿ, ಟೀಚರ್ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ರಿಕ್ರೂಟ್ಮೆಂಟ್ ನಮ್ಮ ಸರ್ಕಾರ ಬಂದು ಹಿಂದೆ ಲೆಕ್ಕ ಕೇಳಿದ್ರೆ ಯಾರಾದ್ರೂ ಬೇಕಾದ್ರೆ ಕೊಡ್ತೀನಿ, ಆದ್ರೆ ನಾನು ಮಾಡಕ್ ಹೋಗಲ್ಲ.